ಎಗ್ರಿ. ಅಲ್ಲಿ ಅನೇಕರು ಪ್ರತಿಭಟನೆ ಕೂತಿದ್ದಾರೆ, ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಕೆಲವರನ್ನ ಕರ್ಕೊಂಡು ಹೋಗಿದ್ದಾರೆ, ಪೊಲೀಸರು ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಚಲುವರಾಯಸ್ವಾಮಿ ಅವರು ಹೇಳಿರುವಂಥ ಮಾತಿರ್ಬೋದು ಅಥವಾ ಸುರೇಶ್ ಗೌಡ್ರು ಹೇಳಿರುವಂಥ ಮಾತಿರ್ಬೋದು, ಅಲ್ಲಿ CCTV ನೋಡಿಬಿಟ್ಟು ಅವರಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ನಾವು ಕೂಡ ಮೀಡಿಯಾ ಅದನ್ನು ನೋಡ್ತಾ ಇರುತ್ತೆ. ನಿಮಗೊಂದು ವೇಳೆ ಅವರು ಮಾಡೇ ಇಲ್ಲ ಅನ್ನುವಂಥದ್ದಿದ್ರೆ ನಾವು ಕೂಡ ಅದರ ಬಗ್ಗೆ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದರೆ ಇಷ್ಟಿಷ್ಟೆಲ್ಲ ಗಾಡಿಗಳನ್ನು ಸುಟ್ಟಾಕಿದ್ರಲ್ಲ, ಯಾರು ಮೇಲಿಂದ ಬಂದ್ರ? ಏಲಿಯನ್ಸಾ? ಇಷ್ಟಿಷ್ಟೆಲ್ಲ ಸುಟ್ಟಾಕಿದ್ರಲ್ಲ, ಅಲ್ಲಿ ಒಂದು 10 ಪೊಲೀಸ್ ಜಾಸ್ತಿ ಹಾಕಿದ್ರೆ ಸಾಕಿತ್ತಲ್ಲ. ನೆನ್ನೆ ಪ್ಯಾಂಟ್ ತಗೊಂಬರಬೇಡಿ, ಸೌಂಡ್ ಮಾಡಬೇಡಿ ಅಂತ ಹೇಳಿದ್ದರೆ ಯಾರಾದರೂ? ಯಾರವನು ಎಡೆಮುರಿ ಕಟ್ಟಿ ಅಂತವ್ರನ್ನ CCTVಯಲ್ಲಿ ಸಿಗತ್ತಲ್ಲ, ಇಷ್ಟಿಷ್ಟು ದೊಡ್ಡ ಕಲ್ಲೆತ್ತಾಕೊಂಬಂದನಲ್ಲ, ಯಾರವನು? ಅವನು ಹಿಂದೂನೋ ಮುಸ್ಲಿಮೋ ಮತ್ತೊಬ್ಬನೋ ಮಗದೊಬ್ಬನೋ? ಏರೋಪ್ಲೇನ್ ಹತ್ಸಿ ಅವನಿಗೆ ಶಾಂತಿಗೆ ಭಂಗ ತರುವಂಥ ಯಾವನೇ ಆಗಿರಲಿ ಸಮಾಜದಲ್ಲಿ ಬಿಡಬೇಡಿ ಗೃಹ ಸಚಿವರೇ. ಆಮೇಲೆ ದಯವಿಟ್ಟು ಅದು ಆಕಸ್ಮಿಕವಾಗಿ ಕಲ್ಲೆಸೆದ್ರು ಆಗಿದ್ರೆ ಯಾರೋ ನಾಳೆ ಬಂದು ಆಕಸ್ಮಿಕ ಗುಂಡೊಡಿತಾನೆ, ಬಿಟ್ಬಿಡ್ತೀರಾ? ಏನು ಮಾತಾಡ್ತೀರಿ ಸ್ವಾಮಿ ನೀವು? ಏನು ಮಾತಾಡ್ತೀರಿ? ನಿಮಗೆ ಗೃಹ ಇಲಾಖೆ ಆಗೋದಿಲ್ಲ ಅಂತಂದರೆ ಯಾವುದಾದ್ರೂ ಸಿದ್ದರಾಮಯ್ಯನವರೇ ಅವರಿಗೆ ಗೃಹ ಇಲಾಖೆ ಡಿಪಾರ್ಟ್ಮೆಂಟ್, ಯಾಕೆಂದರೆ ನಮಗೆ ಪರಮೇಶ್ವರ್ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಭಾಳ ಒಳ್ಳೆ ವ್ಯಕ್ತಿ ಅವರು, ಅದರಲ್ಲಿ 2 ಮಾತಿಲ್ಲ. ಆದರೆ ಗುಡ್ ಫಾರ್ ನಥಿಂಗ್ ಆಗಬಾರ್ದು. ಈ ಟೈಮಲ್ಲಿ ಹೆಂಗೆ ಫೈರ್ ಇರಬೇಕು ಅಂತಂದರೆ, ಯಾರೇ ಆಗಿರಲಿ ರೀ, ಸಮಾಜದಲ್ಲಿ ಶಾಂತಿ ಕದಡುವ ಯಾರೇ ಆಗಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಇಂಥ ಒಂದು ಹೇಳಿಕೆಯನ್ನಾದರೂ ಕೊಡಿ. ಆ ಕಲ್ಲು ಯಾರಾದರೂ ಎತ್ತಿದರೆ ಅವನಿಗೊಂದು ಭಯ ಆಗಬೇಕು, ಯಪ್ಪ ಹೊಡಿತಾರೆ ಅಂತ. ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರೇ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪಶುಸಂಗೋಪನಾ ಸಚಿವ ಮಾಡಿಬಿಡಿ ಸಾಕು, ಅವರು ಅಲ್ಲಿರ್ತಾರೆ ಆರಾಮ್ಸೆ. ಪಶುಸಂಗೋಪನಾ ಸಚಿವ ಇಲಾಖೆ ಕೊಟ್ಬಿಡಿ, ಅದೇನು ಕಿರಿಕಿರಿ ಇಲ್ಲ ನೋಡಿ, ಬೈಬಲ್ ಹಾಕ್ಕೊಂಡು ಕೂತ್ಕೊಂಡ್ರೆ ಆಯಿತು. ಇದು ಹೆಂಗಿರಬೇಕು? ಎಷ್ಟೆಲ್ಲ ಅಲ್ಲಿ ಶಾಂತಿ ಕದಡುವಂಥ ಪ್ರಯತ್ನಗಳಾಗ್ತಾ ಇದೆ. ಯಾರೇ ಆಗಿರಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಆ ಕೋಮು ಈ ಕೋಮು ಅಲ್ಲ. ಇದರಿಂದ ರಾಜಕೀಯ ಲಾಭ ಪಡೆಯುವಂಥ ಯಾರಾದರೂ ಬಂದರೆ ಅವರನ್ನು ಬಿಡಬೇಡಿ. ಶಾಂತಿ ಕದಡಿದ್ಯಾರು? ಅಲ್ಲಿ ಗಣೇಶ ಮೆರವಣಿಗೆ ಹೋಗುವಾಗ ಹೋಗಬಾರ್ದು ಅಂತ ಹೇಳಿದವನು ಯಾರು? ಹೇಳಿದ್ದರೆ ಎಡೆಮುರಿ ಕಟ್ಟಿ ಅವನನ್ನು ಯಾರವನು ಹೇಳಲಿಕ್ಕೆ? ಇಲ್ಲಿ ಕಾನೂನಿಲ್ವಾ? ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ವಾ? ಮಸೀದಿ ಮುಂದೆ ಹೋಗಬಾರ್ದು ಅಂತ ಇದೆಯಾ? ಈ ದೇಶದಲ್ಲಿ ಗಣೇಶ ಹಬ್ಬವನ್ನು ಮಾಡಿದ್ರೆ ಇನ್ನೆಲ್ಲ ಮಾಡಬೇಕು? ಆಮೇಲೆ ಕಲ್ಲೆತ್ತಾಕಿದ್ರಲ್ಲ, ಅವನು ಯಾವನೇ ಆಗಿರಲಿ ಆ ಟೈಮಲ್ಲಿ ಗಲಾಟೆ ಆಯಿತು, ಏನೋ ಶಾಪ್ ಹೊಡೆದ್ಬಿಟ್ಟು ದುಡ್ಡು ಹೊಡೆಯುವ ಅಂತ ಯಾವನೇ ಆಗಿರಲಿ, ಹಿಂದೂನೋ ಮುಸ್ಲಿಮೋ, ಎತ್ತಾಕೊಂಡೋಗಿ ಅವನ್ನ ನೋಡಿ. ಇವನು ಯಾರು? ಯಾರೇ ಆಗಿರ್ಬೋದು, ದಾನವನ್ನು ಉದಾಹರಿಸ್ತಾ ಇಲ್ಲ. ಈಗ ಇದು ಪರಮೇಶ್ವರ್ ಅವರ ಪ್ರಕಾರ ಆಕಸ್ಮಿಕವಾಗಿ ಕಲ್ಲು ಹಾಕಿದ್ದು, ಇದು ಆಕಸ್ಮಿಕ. ಇದು ತಲೆ ಮೇಲೆ ಹಾಕಿದ್ದಿದ್ರೆ ಪರಮೇಶ್ವರ್ ಅವರು ದಯವಿಟ್ಟು ಏನಪ್ಪ ಹೋಮ್ ಮಿನಿಸ್ಟರ್ ಕುರ್ಚಿಗೊಂದು ಪೂಜೆ ಮಾಡಿಸ್ರಪ್ಪ ಯಾರಾದರೂ. ಹಿಂದೆ ಇದ್ದವರು ಹಂಗೇನೆ ಕಠಿಣ ಕ್ರಮ. ಅದು ಯಾವ ಕಠಿಣವೋ? ಈಗಿನವರು ಮೊನ್ನೆ ಹೇಳ್ತಾರೆ SIT CID SITಯಲ್ಲಿ ನೋಡಿ ಸರ್, EDಯಲ್ಲಿ ಬೇರೆ ಬಂತಲ್ಲ, ಅದು ನಾವು ಒಂದು ಹೇಳ್ತೀವಿ ಏನೋ ಒಂದು. ಅರೆ, ನೀವು ಏನೋ ಒಂದು ಹೇಳಕ್ಕಿರೋದಲ್ಲ, ನಿಮಗೆ ಎಲ್ಲ ಅಧಿಕಾರವನ್ನು ನಾವು ಕೊಟ್ಟಿರೋದು, ಸಂವಿಧಾನ ಕೊಟ್ಟಿರೋದು. ನೀವು ಅಲ್ಲಿಗೆ ಬರಬೇಕು ಅಂತಂದರೆ ವೋಟ್ ಹಾಕಿರೋದು ನಾವು ಹಾಕಿ ನಿಮ್ಮನ್ನು ಸರ್ ನೋಡ್ಕೊಳ್ಳಿ ನಮ್ಮನ್ನು ಅಂತ. ನೀವು ಅದು ಬಿಟ್ಬಿಟ್ಟು ಅದನ್ನೆಲ್ಲ ತೋರಿಸ್ಬೇಡ್ರಪ್ಪ. ಅಚಾನಕ ಹಾಗಿದ್ದರೆ ಹೋಮ್ ಮಿನಿಸ್ಟ್ರೇ, ನೀವು ಇಲ್ಲದಿದ್ದರೂ ಕೂಡ ರಾಜ್ಯ ನಡೆಯುತ್ತೆ, ರಾಷ್ಟ್ರಪತಿ ಆಳ್ವಿಕೆ ಹೇರಿದರೂ ಕೂಡ ನಡೆಯುತ್ತೆ. ಆಮೇಲೆ ಇವರಲ್ಲಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ರು ತಮ್ಮ ಪಕ್ಷದ ಮೇಲೆ ಆರೋಪ ಬಂದಾಗ, ಮೂಡ ಮತ್ತು ವಾಲ್ಮೀಕಿ ಹಗರಣ ಬಂದಾಗ BJP ಹಗರಣ ಯಾವುದಿತ್ತು ಅಂತ ಹುಡುಕೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅಲ್ವಾ? ಓಕೆ, ಈಗ ಹೋಗ್ತೀನಿ ಮತ್ತೊಮ್ಮೆ ನಾಗೇಂದ್ರ ಬಾಬು ಮತ್ತು ಆನಂದ್. ಮೊದಲಿಗೆ ನಾನು ಒನ್ಸ್ ಅಗೇನ್ ಈಗ TV ನೋಡ್ತಾ ಇರೋರಿಗೆ ಹೇಳುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಆನಂದ್, ನೀವು ಹೇಳಿ, ಏನಾಗಿದ್ದು ನಿನ್ನೆಯಿಂದ ಇಲ್ಲಿ ತನಕ? ಫಾಸ್ಟಾಗಿ ಹೇಳ್ಬೇಕು.
ಜಯಪ್ರಕಾಶ್ ಶೆಟ್ಟಿ ಏನು ಘಟನೆ ನಡೆದಂಥ ಸ್ಥಳದಲ್ಲಿದ್ದೀನಿ. ಇದೇ ಸ್ಪಾಟಲ್ಲಿ ನಿನ್ನೆ ಘಟನೆ ನಡೆದಿತ್ತು. ಆದರೆ ಈ ಘಟನೆ ಈಗ ನೋಡಿದ್ರೆ ಈ ಘಟನೆ ನಡೆದಿದೆಯಾ ಇಲ್ವಾ ಅನ್ನುವಷ್ಟು ಅನುಮಾನ ಮೂಡುವಷ್ಟು ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನಿನ್ನೆ ರಾತ್ರಿ ನಾವು ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಲ್ಲು ತುಂಬಿಕೊಂಡಿದ್ವು, ಬಾಟ್ಲುಗಳು ಬಿದ್ದಿದ್ವು, ಜೊತೆಗೆ ಪೆಟ್ರೋಲ್ ಬಾಂಬ್ ಹಾಕಿದಂಥ ಕುರುಹುಗಳಿದ್ವು. ಈಗೆಲ್ಲನೂ ಕೂಡ ಇನ್ನು ಪುರಸಭಾ ಸಿಬ್ಬಂದಿಯಿಂದ ಕ್ಲೀಸ್ ಮಾಡಿಸಿದ್ದಾರೆ. ಏನು ಇದು ನೀವು ನೋಡ್ತಾ ಇರುವಂಥ ಹೈವೇ ಬಂದು ಜೈವರ್ಗಿ ಹಾಗೂ ಮೈಸೂರು ಹೈವೇ. ಇದೇ ಹೈವೇಯಲ್ಲಿ ಗಣಪತಿ ಮೆರವಣಿಗೆ ಬರ್ತಾ ಇತ್ತು. ಇಲ್ಲಿಂದ ಈ ಸರ್ಕಲ್ ಏನಿದೆ ಇದು ಮಂಡ್ಯ ಸರ್ಕಲ್. ಈ ಸರ್ಕಲ್ನಿಂದ ಕೇವಲ ಒಂದು 30-40 ಮೀಟರ್ ದೂರದಲ್ಲಿ ಒಂದು ಪ್ರಾರ್ಥನಾ ಮಂದಿರ ಇದೆ. ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಅವರು ಅಡ್ಡಿಯನ್ನು ಪಡಿಸ್ತಾರೆ. ಇದೇ ಒಂದು ಜಾಗದಲ್ಲಿ ಇಲ್ಲಿ ಬಂದ್ಕೊಂಡು ಇಲ್ಲೇ ವಾಪಸ್ ಹೋಗಬೇಕು ಅಂತ ಕೇಳ್ತಾರೆ. ಆಗ ಎರಡು ಗುಂಪುಗಳ ನಡುವೆ ವಾಗ್ವಾದ ಶುರುವಾಗುವಂಥದ್ದು. ವಾಗ್ವಾದ ಅಷ್ಟಕ್ಕೆ ಆಗಿದ್ರೆ ಏನೂ ಆಗ್ತಿರಲಿಲ್ಲ, ಅದು ಕಲ್ಲು ತೂರಾಟಕ್ಕೆ ಹೋಗ್ತದೆ. ಒಂದು ಕೊಮ್ಮಿನ ಯುವಕರು ಅಂದರೆ ಕೆಲವು ಕಿಡಿಗೇಡಿಗಳು ಕಲ್ಲನ್ನು ತೂರುವಂಥದ್ದು. ಆ ನಂತರ ಏನೋ ಗಲಾಟೆ ಆಗುವಂಥದ್ದು. ಆದರೆ ಏನೋ ಕಲ್ಲು ತೂರಾಟ ಮಾಡ್ತಾರಲ್ಲ ಅದು ಆಕಸ್ಮಿಕ ಅಂತ ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ. ಯಾಕೆಂದರೆ ಅಷ್ಟೊಂದು ಪ್ರಮಾಣದ ಕಲ್ಲು ಜೊತೆಗೆ ಪೆಟ್ರೋಲ್ ಬಾಂಬ್ ಜೊತೆಗೆ ಮಾರಕಾಸ್ತ್ರಗಳು ಏಕಾಏಕಿ ಬರೋದಿಲ್ಲ. ಅದು ಮೊದಲೇ ಪ್ರಿಪೇರ್ ಆಗಿರೋದಕ್ಕೆ ಅದು ಆ ರೀತಿ ಆಗಿತ್ತು. ಅದು ಮೊದಲೇ ಪ್ರೀ ಪ್ಲಾನ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು. ಓಕೆ, ಆಮೇಲೆ ಅದಾದ ನಂತರ ಈಗ ಆನಂದ್ ಈ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ 2-3 ಪಾಯಿಂಟ್ಗಳು ಬಂತು. ಒಂದು, ಅದರ ಮುಂದಿಂದ ಹೋಗಬಾರ್ದು ಅಂತ ಹೇಳಿದರು. ಯಾರು ಹೇಳಿದ್ದು? ಆಮೇಲೆ ರಾಜೇಶ್ ಅವರ ವಿಚಾರ ಬಂತು, ಕಾಂಗ್ರೆಸ್ ಅಲ್ಲಿಯ ಸ್ಥಳೀಯ ನಾಯಕರ ಮಗನ ವಿಚಾರ ಬಂತು. ಆಮೇಲೆ ಇದು ನಿಜಾನ ಆಗಿದ್ದು ನಿನ್ನೆ ನಿಜವಾಗಿ ಘಟನೆ ನಡೆದಿದ್ದೆ. ಈ ಘಟನೆ ನಡೆದಕ್ಕೆ ಏನು ಕಾರಣ? ನಿಜವಾಗಲೂ ಅಲ್ಲಿ ಒಂದು ರೀತಿಯಲ್ಲಿ ಎರಡು ಕೋಮುಗಳ ನಡುವೆ ಘರ್ಷಣೆ ಆಯಿತಾ ಅಥವಾ ಪಾಲಿಟಿಕ್ಸಾ? ಏನದು? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.